ವೇದಿಕೆ ಮೇಲೆ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಚಲುವರಾಯಸ್ವಾಮಿ ಅವರು, ವೇದಿಕೆ ಮೇಲೆ ಸಾರಾ ಗೋವಿಂದ್ ಅವರು, ಎಲ್ಲ ಕಲಾವಿದರು ವೇದಿಕೆ ಮೇಲೆ ನೀನೇ ಬರ್ತಿದ್ದ ಹಂಸಲೇಖ ಅವರು, ಪ್ರೇಮ್ ಅವರು, ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ, ಕಲಾವಿದರಿಗೆ ನಮಸ್ಕಾರ. ಈಗಾಗಲೇ ಮಾತಾಡಿದವರೆಲ್ಲ ಹೇಳಿದ್ದಾರೆ, ಪದೇ ಪದೇ ಅದೇ ಮಾತನ್ನ ನಾನು ಕೂಡ ಹೇಳಕ್ ಹೋಗಲ್ಲ. ನಾಗೇಂದ್ರ ಪ್ರಸಾದ್ ನನಗೆ ಪರಿಚಯ ಆಗಿದ್ದು ಅವರು ಒಳ್ಳೆ ಹಾಡು ಬರೆಯುವಂಥದ್ದು ಅಂತ ಗೊತ್ತಿತ್ತು ನನಗೆ. ನಾನು ಜಗ್ಗೇಶ್ ಅವ್ರನ್ನ ಕೇಳಿದೆ, ನಮ್ಮ ತಂದೆ ಬಗ್ಗೆ ಒಂದು ಹಾಡು ಬರಿಬೇಕಲ್ಲಪ್ಪ ಅಂತ. ಆಗ ಜಗ್ಗೇಶ್ ಅವರು ನಾಗೇಂದ್ರ ಪ್ರಸಾದ್ ಅವರಿಗೆ ಕರೆದು ಹೇಳಿದ್ರು, ಅಪ್ಪ ಅಂತ ಹೇಳ್ಬಿಟ್ಟು ಒಂದು ಹಾಡು ಬರ್ದಿದ್ದಾರೆ. ಹಾಡನ್ನ ಬರೆದು ಸುಮಾರು ಒಂದು 2,000 ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಹಾಡನ್ನ ಬಿಡುಗಡೆ ಮಾಡಿದೆ. ತಂದೆಗೆ ಗೌರವ ಅರ್ಪಣೆ ಮಾಡುವಂತ ಅದ್ಭುತವಾದಂತ ಹಾಡು. ತಂದೆ ಅಂದ್ರೆ ಏನು, ತಂದೆ ಅಂದ್ರೆ ಹೇಗೆ ಮಕ್ಕಳ ಜೀವನದಲ್ಲಿ ಭಾಗಿಯಾಗ್ತಾರೆ, ದಾರಿ ತೋರಿಸ್ತಾರೆ, ಇದೆಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಅದೇ ರೀತಿ ಚಲನಚಿತ್ರ ರಂಗಕ್ಕೂ ಬಹಳಷ್ಟು 3,000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆಯುವ ಮುಖಾಂತರ ಚಲನಚಿತ್ರ ರಂಗದಲ್ಲೂ ಕೂಡ ಅವರ ಛಾಪ ಮೂಡಿಸಿದ್ದಾರೆ. ನೋಡಿ, ಇವರೆಲ್ಲ ಇದೊಂದು ಭಗವಂತನ ಕೃಪೆ ಅಂತ ಹೇಳ್ಬೇಕು ನಾವು. ಬೇರೆ ಬೇರೆಯವರೆಲ್ಲ ಹುಟ್ಟತಾರೆ, ಸಾಯ್ತಾರೆ, ಅದು ವಿಧಿ ನಿಯಮ. ಡೇಟು ಇರಲ್ಲ ಯಾರಿಗೂ. ಡೇಟು ಹುಟ್ಟಿದ ಡೇಟು ಗೊತ್ತಿರಲ್ಲ, ಸತ್ತ ಡೇಟುನು ಎಲ್ಲ ಭಗವಂತ ಫಿಕ್ಸ್ ಮಾಡಿರ್ತಾರೆ. ಈ ಮಧ್ಯೆ ನಾವ್ ಏನ್ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆಗೆ ಬಿಟ್ಟಿರ್ತಾನೆ ದೇವ್ರಷ್ಟೇ. ಅದ್ರ ಮಧ್ಯೆ ಉಳಿಯುವಂಥದ್ದು ಯಾರು? ಬಹಳಷ್ಟು ಜನ ಮಂತ್ರಿಗಳಾಗಿರ್ತಾರೆ, MLA ಆಗಿರ್ತಾರೆ, ಬೇರೆ ಬೇರೆ ಎಲ್ಲ ಸಮಾಜದಲ್ಲಿ ಕೆಲಸ ಮಾಡ್ತಾರೆ, ಬಹಳ ಬೇಗ ಕಾಣೆ ಆಗೋಗ್ಬಿಡ್ತಾರೆ. ಕಾಣೆ ಆಗದಂತ ಇರೋರು ಯಾರು? ಇವ್ರು ಹಾಡು ಬರ್ದವ್ರು. ನೀವ್ 100 ವರ್ಷ ಆಗ್ಲಿ, ಇನ್ನು ನಾವು ಅದನ್ನೇ ಲತಾ ಮಂಗೇಶ್ವರ್ ಹಾಡನ್ನ ಇವತ್ತು ಕೇಳ್ತಾ ಇದ್ದೀರಿ, ಮೊಹಮ್ಮದ್ ರಫಿ ಹಾಡನ್ನ ಇವತ್ತು ಕೇಳ್ತಾ ಇದ್ದೀರಿ, ರಾಜ್ಕುಮಾರ್ ಹಾಡನ್ನ ಇವತ್ತು ಕೇಳ್ತಾ ಇದ್ದೀರಿ, ಅಪ್ಪು ಹಾಡನ್ನ ಇವತ್ತು ನಾವು ಕೇಳ್ತಾ ಇದ್ದೀರಿ. ಅಂದ್ರೆ ಮರೆಯಲಾಗದ ಕಲಾವಿದರು ಅಂತ ಹೇಳಿದ್ರೆ ಈ ಹಾಡು ಬರೆಯೋರು. ನೋಡಿ, ನಾಗೇಂದ್ರ ಪ್ರಸಾದ್ ಅಷ್ಟೇ ಮರೆಯಕ್ ಆಗದೇ ಇರುವಂತ ಒಂದು ಛಾಪನ್ನ ಭಗವಂತ ಅವ್ರು ಕೊಟ್ಟಿರೋದು. ಅವರೇನು ಈ ಫೀಲ್ಡ್ಗೆ ಹೆಂಗ್ ಬರ್ತೀನಿ ಅಂತ ಗೊತ್ತಿದ್ದೇ ನಾವು ಗೊತ್ತಿಲ್ಲ, ಅವ್ರು ಯೋಚನೆ ಮಾಡಿದ್ರೋ ಇಲ್ಲೋ. ನಾವು ಯಾರು ರಾಜಕಾರಣಿ ಆಗ್ತೀರಂತ ನನ್ ಕನ್ಸು ಮನ್ಸಲ್ಲ ತಿಳ್ಕೊಂಡಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು ಅಂತ ಬಹಳ ವರ್ಷ ಪ್ರಯತ್ನ ಮಾಡಿದೆ, ಆಗ್ಲೇ ಇಲ್ಲ ಜೀವನದಲ್ಲಿ. ಹಾಗೆ ಅವ್ರಿಗೂ ಭಗವಂತ ಒಂದು ಆಶೀರ್ವಾದ ಮಾಡಿದ್ದಾರೆ. ಒಳ್ಳೇದಾಗ್ಲಿ. 3,000 ಬರೆದಿದ್ದೀರ, ಇನ್ನೊಂದು 3,000 ಬರೆದ್ಬಿಟ್ಟು ಕನ್ನಡದಲ್ಲಿ ಒಂದು ದಾಖಲೆಯನ್ನ ಮಾಡಿ, ಇನ್ನೂ ವಹಿಸಿದೆ ದಾಖಲೆಯನ್ನು ಮಾಡಿ ಅನ್ನೋ ಶುಭ ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.